ನರೇಂದ್ರ ಮೋದಿ 37 ಎನ್ಡಿಎ ಸಂಸದರನ್ನ ಉಪಹಾರ ಕೂಟದಲ್ಲಿ ಭೇಟಿಯಾದರು. ಸಭೆಯ ವಾತಾವರಣ ಸಾಮಾನ್ಯ ರಾಜಕೀಯ ಸಭೆಗಿಂತ ಸ್ವಲ್ಪ ವಿಭಿನ್ನವಾಗಿ ಕಾಣಿಸಿಕೊಂಡಿತು. ಸಂಸದರು ಮುಕ್ತವಾಗಿ ಮಾತನಾಡಿ ತಮ್ಮ ಅನುಭವಗಳನ್ನು ಹಂಚಿಕೊಂಡರು. ಪ್ರಧಾನಿಯವರು ಕೂಡ ಈ ಕುಟುಂಬದಂತಹ ವಾತಾವರಣದಲ್ಲಿ ಸಂಸದರಿಗೆ ಅನೇಕ ಸಲಹೆಗಳನ್ನು ಕೊಟ್ಟಿದ್ದಾರೆ. ಇದು ರಾಜಕೀಯದಲ್ಲಿ ಬಹಳ ಮುಖ್ಯವಾದ ಸಂಗತಿ ಅಂತಾನೂ ಹೇಳಿದ್ದಾರೆ. ಸಭೆಯಲ್ಲಿ ಬಿಜೆಪಿ ಅಧ್ಯಕ್ಷ ನಿತಿನ್ ನವೀನ್ ಕೂಡ ಇದ್ರು. ಮೊದಲ ಬಾರಿಗೆ ಬಿಜೆಪಿ ಸಂಸದರು ಹಾಗೆ ಇತರ ಪಕ್ಷಗಳಿಂದ ಬಿಜೆಪಿಗೆ ಸೇರಿದ ಸಂಸದರು ಒಟ್ಟಿಗೆ ಭಾಗಿಯಾಗಿದ್ರು. ಈ ವೇಳೆ ಮೋದಿ ಸಲಹೆ ಕೊಟ್ಟಿದ್ದಾರೆ. ಪ್ರಧಾನಿ ಮೋದಿ ಸಂಸದರಿಗೆ ಸ್ಪಷ್ಟ ಸಂದೇಶ ಕೊಟ್ಟಿದ್ದಾರೆ. ಸಾರ್ವಜನಿಕ ಜೀವನದಲ್ಲಿ ಸಣ್ಣ ತಪ್ಪುಗಳು ಕೂಡ ದೊಡ್ಡ ಸಮಸ್ಯೆಗಳಿಗೆ ಕಾರಣ ಆಗಬಹುದು ಅಂತ ಹೇಳಿದ್ದಾರೆ. ತಪ್ಪು ಚಟುವಟಿಕೆಗಳಲ್ಲಿ ಭಾಗಿಯಾಗಬೇಡಿ, ಅನಗತ್ಯ ಆತಿಥ್ಯವನ್ನು ಸ್ವೀಕರಿಸಬೇಡಿ ಅಂತ ಸಲಹೆ ಕೊಟ್ಟಿದ್ದಾರೆ. ಲೆಟರ್ ಹೆಡ್ ಹಾಗೆ ಸಹಿಗಳು ತಪ್ಪು ಕೈಗಳಿಗೆ ಹೋಗದ ಹಾಗೆ ಜಾಗರೂಕರಾಗಿರಿ ಅಂತಾನೂ ಹೇಳಿದ್ದಾರೆ. ರಾಜಕೀಯದಲ್ಲಿ ನಂಬಿಕೆಯನ್ನ ಬೆಳೆಸೋದು ಕಷ್ಟ, ಆದರೆ ಅದನ್ನು ಕಳೆದುಕೊಳ್ಳೋದು ತುಂಬಾ ಸುಲಭ ಅನ್ನೋದು ಅವರ ಮುಖ್ಯ ಸಂದೇಶ ಆಗಿತ್ತು. ಇನ್ನು ಸಂಸದರ ನಿಜವಾದ ಕೆಲಸ ಕೇವಲ ಸಂಸತ್ತಿನಲ್ಲಿ ಕೂತ್ಕೊಳ್ಳೋದಷ್ಟೇ ಅಲ್ಲ ಅಂತಾನು ಹೇಳ್ತಾ, ಜನರನ್ನ ತಲುಪಿ ಅವರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಬೇಕು. ಚುನಾವಣೆಯ ಸಮಯದಲ್ಲಿ ಮಾತ್ರ ಅಲ್ಲ, ನಿರಂತರವಾಗಿ ಸಾರ್ವಜನಿಕರ ಜೊತೆ ಸಂಪರ್ಕದಲ್ಲಿರಬೇಕು. ವಿರೋಧ ಪಕ್ಷದ ನಾಯಕರು ಏನಾದರೂ ತಪ್ಪು ಹೇಳಿದ್ರೆ ನೇರವಾಗಿ ಎದುರಿಸುವ ಬದಲು ಅವರಿಗೆ ವಿವರಿಸೋದಕ್ಕೆ ಟ್ರೈ ಮಾಡಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ. ರಾಜಕೀಯ ಯುದ್ಧಕ್ಕಿಂತ ಜನರ ಹೃದಯ ಹಾಗೆ ಮನಸ್ಸನ್ನ ಗೆಲ್ಲೋದ್ರ ಮೇಲೆ ಹೆಚ್ಚು ಗಮನ ಹರಿಸಿ ಅಂತಾನೂ ಹೇಳಿದ್ದಾರೆ. ಹಾಗೆ ಯುವ ಜನರನ್ನ ಮುಕ್ತವಾಗಿ ಆಲಿಸಬೇಕು ಅಂತಾನೂ ಒತ್ತಿ ಹೇಳಿದ್ದಾರೆ. ಅವರ ಸಮಸ್ಯೆಗಳನ್ನ ಎಚ್ಚರಿಕೆಯಿಂದ ಅರ್ಥ ಮಾಡಿಕೊಂಡ್ರೆ ಮಾತ್ರ ಸೂಕ್ತ ಪರಿಹಾರಗಳನ್ನ ಕಂಡುಕೊಳ್ಳೋದಕ್ಕೆ ಸಾಧ್ಯ. ಯುವಕರ ಜೊತೆ ನಿರಂತರ ಸಂವಾದವನ್ನ ಕಾಪಾಡಿಕೊಳ್ಳಿ ಅಂತ ಸಂಸದರಿಗೆ ಸಲಹೆ ಕೊಟ್ಟಿದ್ದಾರೆ. ಸಂಸತ್ತಿನ ಕಲಾಪಗಳಲ್ಲಿ ಸಕ್ರಿಯವಾಗಿ ಭಾಗಿಯಾಗಿ ನಿಯಮಿತವಾಗಿ ಹಾಜರಾಗಿ ಅಂತ ಪ್ರಧಾನಿ ಹೇಳಿದ್ರು. ಸದನದಲ್ಲಿ ಹೆಚ್ಚು ಸಮಯ ಕಳೆಯಿರಿ, ಹಾಗೆ ಅವಧಿಯನ್ನು ಉತ್ತಮವಾಗಿ ಬಳಸಿ. ಆಡಳಿತ ಅಥವಾ ವಿರೋಧ ಪಕ್ಷದ ಹೊರತಾಗಿಯೂ ಇತರ ಸಂಸದರಿಂದ ಕಲಿಯಿರಿ, ಹಾಗೆ ರಚನಾತ್ಮಕವಾಗಿ ಕೆಲಸ ಮಾಡಿ ಅನ್ನೋ ಸಲಹೆ ಕೊಟ್ಟಿದ್ದಾರೆ. ಹಾಗೆ ಈ ಸಭೆಯಲ್ಲಿ ಪ್ರಧಾನಿ ಮೋದಿಯವರು ತಮ್ಮ ವೈಯಕ್ತಿಕ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಬಿಡುವಿಲ್ಲದ ವೇಳಾಪಟ್ಟಿಯ ಮಧ್ಯೆ ಕೂಡ ಸಮಯ ನಿರ್ವಹಣೆ, ಯೋಗ ಹಾಗೆ ಫಿಟ್ನೆಸ್ ಬಗ್ಗೆ ಮಾತನಾಡ್ತಾ, ಸಂಸತ್ತಿನ ಅಧಿವೇಶನದ ಸಮಯದಲ್ಲಿ ವಿವಿಧ ಗುಂಪುಗಳಲ್ಲಿ ಸಂಸದರನ್ನು ಭೇಟಿಯಾಗ್ತಾ ಇರುವುದಾಗಿಯೂ ತಿಳಿಸಿದರು. ಹಾಗೆ ಬುಧವಾರದ ಸಭೆ ಈ ಸರಣಿಯ ಭಾಗ ಆಗಿತ್ತು. ಈ ಸಭೆ ಸಂಸದರಿಗೆ ಪ್ರಾಯೋಗಿಕ ಮಾರ್ಗದರ್ಶನ ನೀಡುವುದರೊಂದಿಗೆ ಸಾರ್ವಜನಿಕ ಜೀವನದಲ್ಲಿ ನಡವಳಿಕೆ ಜವಾಬ್ದಾರಿಯ ಬಗ್ಗೆ ಜಾಗೃತಿ ಮೂಡಿಸುವುದಾಗಿತ್ತು. ಪ್ರಧಾನಿಯವರ ಸಲಹೆಗಳು ಸಂಸದರು ಜನರ ಜೊತೆ ಹೆಚ್ಚು ಸಂಪರ್ಕದಲ್ಲಿರುವುದಕ್ಕೆ ಮತ್ತು ನಂಬಿಕೆಯನ್ನು ಕಾಪಾಡಿಕೊಳ್ಳುವುದಕ್ಕೆ ಸಹಾಯಕವಾಗುತ್ತೆ ಅಂತಾನು ಹೇಳಿದ್ದಾರೆ. ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ.